ನಮಗೆ ದುಡ್ಡಿನ ಆಮಿಷಗಳನ್ನು ತಂದಿದ್ದಾರೆ, ಇಲ್ಲ ಅಂತಿಲ್ಲ. ನಾವು ಯಾವುದನ್ನು ಒಪ್ಪೋದೂ ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತೇನೆ, ಜನಸಾಮಾನ್ಯರಿಗೂ ಸ್ಪಷ್ಟಪಡಿಸ್ತೇನೆ. ನಾಳೆಗೆ ಏನಾದ್ರು ಮತ್ತೆ ಹೆಚ್ಚಿಗೆ ಕೊಟ್ಟರು ಒಪ್ತೀರಾ ಅಂತ ಕೇಳಿ, ಯಾವ ಕಾರಣಕ್ಕೂ ಪ್ರಾಣ ತೆತ್ತೇವು ನಿಮ್ಮ ಹಣ ಮುಟ್ಟೋದಿಲ್ಲ. ಅಲ್ಲಿ ನಾವು ಹೋರಾಟದ ಬಗ್ಗೆ ಬೇಕಷ್ಟು ಪ್ರಯತ್ನ ಮಾಡಿದ್ದೇವೆ, ನಿರಂತರ ನಡೀತಾನೇ ಇದೆ. ಆದರೆ ಒಡೆದು ಆಳುವ ನೀತಿ ಅಲ್ಲಿರೋದ್ರಿಂದ ನಿಮ್ಗೆ ಆರಂಭ ನನಗೆ ಮಾತಿನಲ್ಲಿ ಹೇಳಿದೆ, ನಿಮಗೆ ಅರ್ಥ ಮಾಡ್ಕೊಂಡಿರ್ಬೋದು. ಎಲ್ಲ ಸಂಘಟನೆಯಲ್ಲಿ ಯಾರ್ಯಾರು ಇರ್ತಾರೋ ಮುಂದಿರ್ತಾರೋ ಅವರ ಹಿಂದ್ಗಡೆ ಕೇಸ್ ಹಾಕೋದು, ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಆಯಿತಾ, ನಿಮ್ಗೆ ಹೇಳಿದೆ, ನಾನು ಅದಕ್ಕೆ ಸೈಬರ್ ಕ್ರೈಮ್ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಆಯಿತಾ, ಇಂಥದ್ದು ಅನೇಕ ತಂತ್ರಗಾರಿಕೆಯನ್ನು ಮಾಡಿ ನಮ್ಮನ್ನು ಹೊಡಿಲಿಕ್ಕೆ ಏನು ಬೇಕಲ್ಲ ಅಷ್ಟು ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಒಟ್ಟಾಗ್ತಾ ಇಲ್ಲ, ಆಮಿಷವನ್ನು ಹೊಡ್ತಾ ಇದ್ದಾರೆ. ನಮ್ಗೆ ಆಮಿಷ ಹೊಡೆದವ್ರೆ, ನಮ್ಮ KPC ಅವರೇ ಬಂದು ಮಾತನಾಡಿದರು, ನೇರವಾಗಿ ಪ್ರಶ್ನೆ ಕೇಳಿದರು. ನಾವು ಅದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ಜೊತೆಗೆ ಒಂದು ಇಲಾಖೆಯವರು ಸಹ ಬಂದು ನಿಮ್ಮ ಮೇಲೆ ಸುಮೋಟೋ ಕೇಸ್ ಹಾಕ್ತೇವೆ ಅಂತಂದರು. ಸ್ವಾಗತ ಅಂತ ಹೇಳಿದ್ವಿ. ನನ್ನ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ರು, ಅದಕ್ಕೂ ನಾವು ಯೋಚನೆ ಮಾಡಲಿಲ್ಲ. ಬೇಕಷ್ಟು ಬೆದರಿಕೆ ಕರೆಗಳು ಬಂದು ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟು ಬೇರೆ ಮಾಡೋಕ್ಕೆ ಹೋಗಲಿ, ಯಾರ ಕೈಲಿ ಮಾಡೋದು?